ನಮಸ್ಕಾರ ಸ್ನೇಹಿತರೆ. ಗಗನದಲ್ಲಿ ಹಾರುವ ಕನಸು ನಿಮ್ಮದ? ಏರ್ ಹೋಸ್ಟೆಸ್ ಆಗಿ ವಿಶ್ವವನ್ನು ಸುತ್ತಬೇಕು ಎಂದುಕೊಳ್ಳುತ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿಯೇ. ಇಂದು ನಾವು ಗಗನಸಖಿಯಾಗಲು ಬೇಕಾದ ಅರ್ಹತೆಗಳು, ಆಯ್ಕೆ ಪ್ರಕ್ರಿಯೆ, ಸಂಬಳ ಮತ್ತು ಪ್ರಮುಖ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಅರ್ಹತೆ ನೋಡೋಣ. ನಂಬರ್ 1, ಕನಿಷ್ಠ 12ನೇ ತರಗತಿ ಪಾಸ್ ಆಗಿರಬೇಕು. ನಂಬರ್ 2, ವಯಸ್ಸು 18ರಿಂದ 27 ವರ್ಷ ನಡುವೆ ಇರಬೇಕು. ನಂಬರ್ 3, ಎತ್ತರ ಸುಮಾರು 155 ಸೆಂಟಿಮೀಟರ್ ಇರಬೇಕು. ನಂಬರ್ 4, ಉತ್ತಮ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯ ಅಗತ್ಯ. ಈ ಎಲ್ಲ ಮಾನದಂಡಗಳು ಬಹುತೇಕ ವಿಮಾನ ಕಂಪನಿಗಳಲ್ಲಿ ಸಾಮಾನ್ಯವೇ. ಗಗನಸಖಿಯಾಗಲು ಕೇವಲ ಓದು ಸಾಕಾಗುವುದಿಲ್ಲ. ನಿಮ್ಮಲ್ಲಿ ಇರಬೇಕಾದ ಕೌಶಲ್ಯಗಳು: ನಂಬರ್ 1, ಕಮ್ಯುನಿಕೇಷನ್ ಸ್ಕಿಲ್ಸ್. ನಂಬರ್ 2, ಕಾನ್ಫಿಡೆನ್ಸ್. ನಂಬರ್ 3, ಸ್ಮಾರ್ಟ್ ಪರ್ಸನಾಲಿಟಿ. ನಂಬರ್ 4, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಯಾಕೆಂದ್ರೆ ಪ್ರಯಾಣಿಕರ ಸುರಕ್ಷತೆ ಮತ್ತು ಸೇವೆ ಎರಡು ಮುಖ್ಯ. ಈಗ ಮುಖ್ಯ ಭಾಗ, ಸೆಲೆಕ್ಷನ್ ಪ್ರಾಸೆಸ್. ಸ್ಟೆಪ್ 1, ಆನ್ಲೈನ್ ಅಪ್ಲಿಕೇಶನ್. ಸ್ಟೆಪ್ 2, ರಿಟನ್ ಟೆಸ್ಟ್ ಅಥವಾ ಸ್ಕ್ರೀನಿಂಗ್. ಸ್ಟೆಪ್ 3, ಗ್ರೂಪ್ ಡಿಸ್ಕಷನ್. ಸ್ಟೆಪ್ 4, ಪರ್ಸನಲ್ ಇಂಟರ್ವ್ಯೂ. ಸ್ಟೆಪ್ 5, ಮೆಡಿಕಲ್ ಟೆಸ್ಟ್. ಆಯ್ಕೆಯಾದ ಮೇಲೆ ಟ್ರೈನಿಂಗ್ ಕೊಡ್ತಾರೆ. ಏರ್ ಇಂಡಿಯಾ ಕ್ಯಾಬಿನ್ ಕ್ರ್ಯೂ ಕರಿಯರ್ಸ್. ನೀವು ಬಯಸಿದ್ರೆ ಏವಿಯೇಷನ್ ಕೋರ್ಸ್ ಕೂಡ ಮಾಡಬಹುದು. ನಂಬರ್ 1, ಡಿಪ್ಲೊಮಾ ಇನ್ ಏವಿಯೇಷನ್. ನಂಬರ್ 2, ಕ್ಯಾಬಿನ್ ಕ್ರ್ಯೂ ಟ್ರೈನಿಂಗ್. ಇವು ನಿಮ್ಮ ಕಾನ್ಫಿಡೆನ್ಸ್ ಮತ್ತು ಸೆಲೆಕ್ಷನ್ ಚಾನ್ಸಸ್ ಹೆಚ್ಚಿಸುತ್ತದೆ. ಸಂಬಳ ಎಷ್ಟು ಗೊತ್ತಾ? ನಂಬರ್ 1, ಪ್ರಾರಂಭದಲ್ಲಿ 25,000ದಿಂದ 50,000 ರೂಪಾಯಿ. ನಂಬರ್ 2, ಇಂಟರ್ನ್ಯಾಷನಲ್ ಫ್ಲೈಟ್ಸ್ನಲ್ಲಿ 1,00,000ಕ್ಕೂ ಹೆಚ್ಚು. ಇದಕ್ಕೆ ಜೊತೆಗೆ ಫ್ರೀ ಟ್ರಾವೆಲ್, ಹೋಟೆಲ್ ಸ್ಟೇ, ಅಲೋಯನ್ಸಸ್. ಫೈನಲ್ ಟಿಪ್ಸ್. ನಂಬರ್ 1, ಡೈಲಿ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಿ. ನಂಬರ್ 2, ಗ್ರೂಮಿಂಗ್ ಮತ್ತು ಡ್ರೆಸ್ಸಿಂಗ್ ಗಮನ ಕೊಡಿ. ನಂಬರ್ 3, ಇಂಟರ್ವ್ಯೂಗೆ ಸ್ಮೈಲ್ ಮತ್ತು ಕಾನ್ಫಿಡೆನ್ಸ್ ಇರಲಿ. ಇವು ನಿಮಗೆ ಸೆಲೆಕ್ಷನ್ಗೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕರಿಯರ್ ವಿಡಿಯೋಗಳಿಗಾಗಿ ಕಾಯಿರಿ. ಧನ್ಯವಾದಗಳು.